ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋದು ಮಾನ್ಸೂನ್ ರೈಡು. ಏನು ತುಂಬ ದೊಡ್ಡ ರೈಡೇನಲ್ಲ, ಒಂದು 2 ಡೇಸು. ಇಲ್ಲಿಂದ ಧರ್ಮಸ್ಥಳ ಹೋಗ್ತಾ ಚಾರ್ಮುಡಿ ಘಾಟು ಬರ್ತಾ ಬಿಸ್ಲೆ ಘಾಟ್ ಮೇಲೆ ರಿಟರ್ನ್ ಬರೋದು. ಮಾರ್ನಿಂಗು ಒಂದು 3 o'clock ಮನೆ ಬಿಟ್ಟಿರೋದು. ಇವಾಗ 6 ಆಯಿತು. ಆಲ್ಮೋಸ್ಟ್ ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ. ಮಳೆ ಅಲ್ಲಲ್ಲಿ ಬರ್ತಾ ಇದೆ, ನಿಲ್ತಾ ಇದೆ. ಸೊ ಬನ್ನಿ ರೈಡ್ ಕಂಟಿನ್ಯೂ ಮಾಡೋಣ. ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಫ್ರೆಂಡ್ಸ್ ಇಬ್ಬರು ಹಾಸನಲ್ಲಿ ಹಾಗೆ ಜಾಯ್ನ್ ಆಗ್ತೀವಿ ಅಂತ ಹೇಳಿದರು. ಜಾಯ್ನ್ ಆಗಿದ್ದಾರೆ. ಇಲ್ಲೇ ಮುಂದೆ ಕರಿಸ್ಮಾನಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವರೇನೆ. ಇವಾಗ ಆಲ್ಮೋಸ್ಟ್ ದೇವರ ಮನೆ ಹತ್ರನೇ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ನಾವು ಹಾಸನಿಂದ ಬೇಲೂರಿಂದ ಮೂಡಿಗೆರೆ ರೂಟಲ್ಲಿ ಬಂದಿದ್ದು. ದೇವರ ಮನೆ ಬೆಂಗಳೂರಿಂದ ಒಂದು 270 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ 5 to 6 hours ಆಗುತ್ತೆ. ಈ ರೂಟ್ ನೋಡೋದಂತೂ ತುಂಬ ಚಿಕ್ಕದಾಗಿದೆ. ಆಪೋಸಿಟ್ ಏನಾದ್ರು ಕಾರ್ ಬಂದರೆ ನೀವು ಸ್ವಲ್ಪ ಸೈಡ್ಗೆ ಹೋಗಬೇಕಾಗುತ್ತೆ. ರೋಡ್ ಚಿಕ್ಕ ಇರೋದ್ರಿಂದ ಜಾಸ್ತಿ ಸ್ಪೀಡಾಗಿ ಪಾಸ್ ಆಗೋಕ್ಕಾಗೋದಿಲ್ಲ. ನೀವೇನಾದ್ರು ಬಂದಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬನ್ನಿ. ರೂಟ್ ಮಾತ್ರ ಸಕ್ಕತ್ತಾಗಿದೆ ಬೈಕ್ ಓಡಿಸೋದಕ್ಕೆ. ನೀವೇ ನೋಡ್ಬೋದು ವಿಡಿಯೋದಲ್ಲಿ. ಸುತ್ತ ಮೌಂಟೇನ್ ಇದೆ. ಆ ಅಡಿಕೆ ಮರಗಳು, ಗಾಡಿ ಓಡಿಸೋದಕ್ಕೆ ಮಾತ್ರ ಒಳ್ಳೆ ವ್ಯೂ ಇದೆ. ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಬೈಕ್ ರೈಡ್ ಮಾಡ್ಬೋದು. ಖಾಲಿ ಬೇರೆ ಇದೆ ರೋಡು. ಗಾಡಿ ಓಡಿಸೋದಕ್ಕೆ ಇನ್ನೂ ಮಸ್ತಾಗಿರುತ್ತೆ ವೀಡಿಯೋಗೆ ಎಲ್ಲ. ಹೀಗೆ ಸ್ಟ್ರೈಟ್ ಹೋಗಿ ಮುಂದೆಗಡೆ ರೈಟ್ ತೊಗೊಬೇಕು. ರೈಟ್ ತೊಗೊಂಡು ಒಳಗಡೆ ಹೋಗ್ಬೇಕು ನಾವು ದೇವ್ರ ಮನೆಗೆ. ಸೊ ಬನ್ನಿ ತೋರಿಸ್ತೀನಿ ರೈಟ್ ಎಲ್ಲಿ ತೊಗೋಬೇಕು ಅಂತ. ಇಲ್ಲಿ ರೈಟ್ ತೊಗೊಂಡು ಸ್ಟ್ರೈಟ್ ಹೋಗ್ಬೇಕು ದೇವ್ರ ಮನೆಗೆ. ಸೊ ನೋಡಿ ರೋಡ್ ಹೇಗಿದೆ ಅಂತ. ಫುಲ್ಲು ಚಿಕ್ಕದಾಗಿದೆ, ಒಂಥರ ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೆ. ಹಾಗೆ ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದರೆ ರೋಡ್ಸ್ ಕೆಲವು ಕಡೆ ಚೆನ್ನಾಗಿಲ್ಲ. ನೋಡ್ಬೋದು ನೀವು ವೀಡಿಯೋನಲ್ಲಿ. ಸಿಕ್ಕಾಪಟ್ಟೆ ಪಾತ್ ಹೌಸ್ಗಳಿದೆ. ಫುಲ್ಲು ಕಲ್ಲುಗಳಿದೆ ರೋಡಲ್ಲೆಲ್ಲ. ಜಾಸ್ತಿ ಸ್ಪೀಡಾಗಿ ಓಡ್ಸೋಕ್ಕಾಗೋದಿಲ್ಲ. ಕೆಲವು ಕಡೆ ಮಾತ್ರ ಹೇಗಿದೆ, ಇನ್ನು ಕೆಲವು ಕಡೆ ಚೆನ್ನಾಗೇ ಇದೆ. ಸೊ ನೋಡ್ಕೊಂಡು ಓಡಿಸ್ಬೇಕು ಗಾಡಿನ. ಏನೋ ಇದು ಹಿಂಗೈತೆ ಅಪ್ಪ ಸ್ವರ್ಗ ಅದ. ನೋಡಿದ್ರಲ್ಲ ನಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ. ಬೈಕ್ ರೈಡ್ ಎಂಜಾಯ್ ಮಾಡ್ಕೊಂಡು ಹಾಗೆ ಬರ್ತಾಯಿದ್ರೆ ಸಡನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ ಮಸ್ತಾಗಿ ಕಾಣಿಸ್ತು. ಸೊ ಬನ್ನಿ ಅಲ್ಲೇ ಹೋಗಿ ನೋಡೋಣ ಹೇಗಿದೆ ಅಂತ. ಕೆಲವು ಕಡೆ ಅಂತೂ ರೋಡು ಸಿಕ್ಕಾಬಟ್ಟೆ ಕಿತ್ತೋಗಿದೆ. ರೋಡ್ಗಳಲ್ಲಿ ತುಂಬ ಕಲ್ಲುಗಳಿದೆ. ಸೊ ನೋಡ್ಕೊಂಡು ಬರಬೇಕು ನೀವು. ಒಂದು ಸಲ ವ್ಯೂ ಕಾಣಿಸಿದ ಮೇಲೆ ಹಾಗೆ ವ್ಯೂ ನೋಡಿಕೊಂಡು ನಿಮಗೆ ಗೊತ್ತಿದೆ ನೀವು ಬೆಟ್ಟದ ಹತ್ರ ಹೋಗ್ತಾ ಇರ್ತೀರಾ ರೈಡ್ ಎಂಜಾಯ್ ಮಾಡಿಕೊಂಡು. ಕೆಲವು ಕಡೆ ಅಂತೂ ರೋಡು ಸಿಕ್ಕಾಬಟ್ಟೆ ಚಿಕ್ಕದಾಗಿದೆ ಟರ್ನ್ಗಳು. ಸೊ ನೋಡಿಕೊಂಡು ಓಡಿಸ್ಬೇಕು ಗಾಡಿಗಳನ್ನ. ತುಂಬ ಸ್ಪೀಡಾಗಿ ಬಂದೆಲ್ಲ ಟರ್ನ್ ತೊಗೊಳಕ್ಕಾಗಲ್ಲ ಹೇರ್ ಪಿನ್ಗಳು. ಸೊ ಈ ದೇವರ ಮನೆ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಲ್ಲಿ. ನೋಡ್ಬೋದು ನೀವು. ಬೇಗನೆ ಬಂದಿದ್ದೀವಿ ನಾವು. ಇನ್ನೂ 8 ಗಂಟೆ 9 ಗಂಟೆನೂ ಆಗಿಲ್ಲ ಅನಿಸುತ್ತೆ. ಯಾರೂ ರೈಡರ್ಸ್ಗಳಿಲ್ಲ. ಮಸ್ತಾಗಿದೆ. ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗಾಡಿನಲ್ಲಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಡೈವರ್ಷನ್ಗಳು ಜಾಸ್ತಿ ಇದೆ. ಯಾವಾಗಲೂ ಗೂಗಲ್ ಮ್ಯಾಪ್ ನೋಡಿಕೊಂಡೇ ಬನ್ನಿ. ಯಾಕಂದರೆ ಇಲ್ಲಿ ಯಾರೂ ಜನನೂ ಇಲ್ಲ ನಿಲ್ಲಿಸಿ ಕೇಳೋಣ ಅಂತ ಅಂದರೆ. ಸೊ ಫೈನಲಿ ಬಂದಿದ್ದೀವಿ ನಾವು ದೇವರ ಮನೆಗೆ. ನೋಡ್ಬೋದು ನೀವು ಎಡಗಡೆಯಿಂದ ಬಲಗಡೆವರೆಗೂ ಫುಲ್ ಬೆಟ್ಟಗಳಿದೆ. ಅಷ್ಟು ದೇವರ ಮನೆ ವ್ಯೂ ಪಾಯಿಂಟೇನೆ. ಅಲ್ಲೊಂದಿಬ್ರು ಇಲ್ಲೊಂದಿಬ್ರು ಎಲ್ಲ ಕಡೆಯೂ ಹೋಗ್ಬಿಟ್ಟಿದ್ದಾರೆ ಗುಂಪುಗಳು ಜನ. ಎಲ್ಲಿ ಬೇಕಾದರೂ ಹೋಗ್ಬೋದು. ಸ್ಪೇಷಿಯಸ್ ಆಗಿದೆ ಜಾಗ ಮಾತ್ರ. ಫುಲ್ ಗ್ರೀನಾಗಿ ಸಕ್ಕತ್ತಾಗಿದೆ ನೋಡೋದಕ್ಕೆ. ಸೊ ಇಲ್ಲೇ ಮೇಲೆ ಹತ್ಕೊಂಡು ಹೋಗಬೇಕು. ಬೈಕ್ ತೋರಿಸ್ತೀನಿ ನೋಡಿ ಒಂದು ಸಲ. ಅಲ್ಲಿ ನಿಲ್ಸಿದ್ದೀವಿ ಬೈಕ್ನ. ಬೈಕ್ ಚಾರ್ಜಸ್ಸು ಪಾರ್ಕಿಂಗ್ ಫೀಸ್ ಬಂದು 20 ರೂಪಾಯಿ ಇದೆ. ಸುತ್ತ ತೋರಿಸ್ತೀನಿ ನೋಡಿ ಒಂದು ಸಲ ಹೇಗಿದೆ ಅಂತ. ಸಕ್ಕತ್ತಾಗಿದೆ ನೋಡೋದಕ್ಕೆ. ನೋಡಿ ಟ್ರೆಕ್ಕಿಂಗ್ ಹೇಗಿದೆ ಅಂತ. ಆ್ಯಂಡ್ ಇಲ್ಲೇ ಪಕ್ಕದಲ್ಲೇ ಒಂದು ಕಾಲಭೈರವೇಶ್ವರ ದೇವಸ್ಥಾನ ಕೂಡ ಇದೆ. ನೀವೇನಾದ್ರು ಬಂದರೆ ಅದನ್ನು ನೋಡ್ಬೋದು. ಹಾಗೆ ಹತ್ಕೊಂಡು ಹೋಗ್ಬೋದು ಎಷ್ಟು ದೂರ ಬೇಕಾದರೂ. ಸೊ ಒಂದು ಸಲ ತೋರಿಸ್ತೀನಿ ನೋಡಿ ಲೆಫ್ಟ್ ಸೈಡು ಹೇಗೆ ವ್ಯೂ ಇದೆ ಅಂತ. ಮಸ್ತಾಗಿದೆ. ನೋಡ್ಬೋದು ನೀವು ಎಷ್ಟು ಗ್ರೀನಾಗಿದೆ, ಎಷ್ಟು ಕ್ಲೀನಾಗಿದೆ ಅಂತ. ಯಾರೂ ಜಾಸ್ತಿ ಜನ ಬರೋದಿಲ್ಲ ಇಲ್ಲಿ, ಅದಕ್ಕೋಸ್ಕರ ಕ್ಲೀನಾಗಿದೆ. ಸೊ ನೀವೇನಾದರೂ ಬಂದಾಗ ಬನ್ನಿ, ವಿಡಿಯೋ ಮಾಡ್ಕೊಳ್ಳಿ, ಫೋಟೋಸ್ ತಗೊಳ್ಳಿ. ಕಸ ಎಲ್ಲ ಹಾಕೋಕೆ ಹೋಗಬೇಡಿ, ಜಾಗ ಹಾಳು ಮಾಡಬೇಡಿ. ಈ ಕಡೆ ನೋಡ್ಬೋದು ನೀವು ಫುಲ್ಲು ಚಿಕ್ಕಮಗಳೂರು ವ್ಯೂ ಹೇಗಿದೆ ಅಂತ. ಮಸ್ತಾಗಿದೆ.
ದೇವ್ರ ಮನೆ ವ್ಯೂ ಎಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ನಾವು ಬಂದಿದ್ದೆ ಕೊಟ್ಕೆಹಾರದಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಕೊಟ್ಕೆಹಾರನಲ್ಲಿ ಒಂದು ಒಳ್ಳೆ ನೀರು ದೋಸೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವಿವಾಗ ಹೋಗ್ತಾ ಇರೋದೇ ಮಾನ್ಸೂನ್ಗೆ ಅಂತಲೇ ಫೇಮಸ್ ಆಗಿರೋ ಚಾರ್ಮುಡಿ ಘಾಟ್ಗೆ. ಚಾರ್ಮುಡಿ ಘಾಟ್ ಬಂದು ಮಾನ್ಸೂನ್ ರೈಡ್ಗೆ ಬೈಕರ್ಸ್ಗೆ ತುಂಬಾ ಫೇವ್ರೇಟ್ ಪ್ಲೇಸು. ಯಾಕಂದರೆ ಚಾರ್ಮುಡಿ ಘಾಟಲ್ಲಿರೋ ಸೀನಿಕ್ ರೂಟು, ವ್ಯೂ ಪಾಯಿಂಟ್ಗಳು ಸಕ್ಕತ್ತಾಗಿದೆ ನೋಡೋದಕ್ಕೆ. ಆಲ್ರೆಡಿ ಚಾರ್ಮುಡಿ ಘಾಟ್ಗೆ ಎಂಟರ್ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ. ಚಾರ್ಮುಡಿ ಘಾಟ್ ವಿಶೇಷತೆ ಏನಂದರೆ ಒಂದೊಂದು ಟರ್ನ್ ತೊಗೊಂಡಾಗಲೂ ನಿಮಗೆ ಒಂದೊಂದು ವ್ಯೂ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಪಕ್ಕದಲ್ಲೇ ಸಿಗೋ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಒಳ್ಳೆ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಈ ಚಾರ್ಮುಡಿ ಘಾಟಲ್ಲಿ ಟೋಟಲ್ 12 ಹೇರ್ ಪಿನ್ ಬೆಂಡ್ಗಳಿದೆ. ಬೈಕ್ ಓಡಿಸೋದಕ್ಕೆ ಮಾತ್ರ ಸಕ್ಕತ್ತಾಗಿರುತ್ತೆ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾವು ದೀಪಾವಳಿ ಹಿಂದಿನ ದಿವಸ ಬಂದಿದ್ದೀವಿ. ಸೊ ನೋಡ್ಬೋದು ನೀವು, ಯಾರೂ ರೈಡರ್ಸ್ಗಳೇ ಇಲ್ಲ, ಎಲ್ಲ ಮೋಸ್ಟ್ಲಿ ಮನೇಲಿದ್ದಾರೆ ಅನಿಸುತ್ತೆ, ಎಲ್ಲ ಊರುಗಳಿಗೆ ಹೋಗಿರ್ತಾರೆ. ಫುಲ್ ಖಾಲಿ ಇದೆ, ಒಬ್ಬರು ಬೈಕರ್ಸ್ ಅಂತೂ ಕಾಣಿಸಿಲ್ಲ ಆವಾಗಿಂದ. ಹಾಗೆ ಬರ್ತಾ ಒಂದು ಒಳ್ಳೆ ಕಡೆ ಜಾಗನೂ ಸಿಕ್ತು, ಒಳ್ಳೆ ವ್ಯೂ ಇತ್ತು. ಸೊ ಅಲ್ಲಿ ಬಂದು ಗಾಡಿ ನಿಲ್ಲಿಸಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಬಂದು ಗಾಡಿ ನಿಲ್ಸಿದ್ವಿ. ಫೋಟೋಸ್ ಎಲ್ಲ ತಗೊಂಡ್ಮೇಲೆ ಇವಾಗ ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ ಹೋಗ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಪ್ಲೇಸ್ ಬಂದು ಇರ್ಮೈ ಫಾಲ್ಸು. ಇರ್ಮೈ ಫಾಲ್ಸ್ ಬಂದು ಚಾರ್ಮುಡಿ ಘಾಟಿಂದ ಒಂದು 20 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ಆದರೆ ನಿಮಗೆ ಒಂದು 3-4 ಕಿಲೋಮೀಟ್ರ್ ಆಫ್ ರೋಡ್ ಇದೆ ಅದರಲ್ಲಿ. ಆ್ಯಂಡ್ ಅಲ್ಲಿ ಒಳ್ಳೆ ರಿವರ್ ಕ್ರಾಸಿಂಗ್ ಕೂಡ ಇದೆ ಅಂತೆ. ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡ್ಬೋದು ನೀವು, ಬಂದಿದ್ದೀವಿ ಇವಾಗ ಇರ್ಮೈ ಫಾಲ್ಸ್ ಆಫ್ ರೋಡ್ ಹತ್ರ. ಆಫ್ ರೋಡ್ ಅಂದರೆ ಫುಲ್ಲು ಹಳ್ಳ ಕೊಳ್ಳ ಏನಿಲ್ಲ, ಫುಲ್ಲು ಕಲ್ಲುಗಳು, ಫುಲ್ಲು ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಕಲ್ಲುಗಳು. ನೀವೇನಾದ್ರು ಸಿಂಗಲ್ಸ್ ಏನಾದ್ರು ಬಂದರೆ ಆರಾಮಾಗಿ ಹೋಗ್ಬೋದು. ವಿತ್ ಪಿಲಿಯನ್ ಬಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇರುತ್ತೆ, ಓಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನಾದರೂ ನಿಮ್ಮ ಬೈಕ್ ಹೋಗೋದಿಲ್ಲ, ಇಲ್ಲ ಕಾರಲ್ಲಿ ಬಂದಿದ್ದೀವಿ ಅಂದರೆ ಜೀಪ್ ಅವೈಲೇಬಲ್ ಕೂಡ ಇದೆ, ಈಚೆನೇ ಇರ್ತಾರೆ, ವಿಚಾರಿಸ್ಬೋದು ನೀವು. ಮಳೆ ಬಂದು ಕೆಲವು ಕಡೆ ನೀರು ನಿಂತಿದೆ, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದೇ ಮಳೆ ಬರ್ತಾನೆ ಇದ್ದರೆ ಇಲ್ಲ ಫುಲ್ಲು ವೆಟ್ಟಾಗೋಗಿದೆ ಅಂದರೆ ಓಡಿಸೋದಕ್ಕೆ ಕಷ್ಟ ಆಗುತ್ತೆ, ಫುಲ್ ಬದಿ ಇರುತ್ತೆ. ಇವಾಗ ಫುಲ್ ಎಲ್ಲ ಒಣಗೋಗಿದೆ, ಓಡಿಸೋದಕ್ಕೆ ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಿಸ್ಬೋದು. ಚೆನ್ನಾಗಿದೆ ಓಡಿಸೋದಕ್ಕೆ ಒಂಥರ ಫೀಲು. ಸೊ ಇದೇ ರಿವರ್ ಕ್ರಾಸಿಂಗು, ಅಲ್ಲಿ ರಿವರ್ ಕ್ರಾಸಿಂಗ್ ಮಾಡೋಣ. ಅಲ್ಲಿ ರಿವರ್ ಕ್ರಾಸಿಂಗ್ ಮಾಡಬೇಕಾದ್ರೆ ಫುಲ್ ಬಂದೆ, ಇನ್ನೇನು ಒಂದು 2 ಹೆಜ್ಜೆ ಇದೆ ಅನ್ನೋ ಟೈಮಿಗೆ ಕರೆಕ್ಟಾಗಿ ಮುಂದೆ ಟೈರ್ಗೆ ಒಂದು ದೊಡ್ಡ ಕಲ್ಲು ಸಿಗಾಕೊಂಡ್ಬಿಡ್ತು. ಹಿಂದೆಗಡೆ ಪಿಲಿಯನ್ ಬೇರೆ ಇದ್ದಿದ್ದಕ್ಕೆ ಹಿಂದೆ ಟೈರ್ ಕೂಡ ನಿಂತೋಯ್ತು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಕಾಲಿಕ್ಕಿ ಮುಂದೆ ಮೂವ್ ಮಾಡ್ಕೊಂಡ್ಬಂದೆ. ಶೂಸ್ ಎಲ್ಲ ಒದ್ದೆ ಆಗೋಯಿತು. ಆ್ಯಕ್ಚುಲಿ ನೀರು ಒಂದು ಅಡಿ 1.5 ಅಡಿ ಅಷ್ಟು ಉದ್ದ ಬರ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಶೂ ಫುಲ್ಲು ಅದಾಗದೇ ಡ್ರೈ ಆಗಬೇಕು, ಇವಾಗ ಒಣಗ್ಸೋಕ್ಕೂ ಆಗೋಲ್ಲ. ಆಲ್ಮೋಸ್ಟ್ ಬಂದಿದ್ದೀವಿ ಪ್ಲೇಸ್ಗೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ಅಷ್ಟೇ. ಹೀಗೆ ಸ್ವಲ್ಪ ಮುಂದೆ ಹೋಗಬೇಕು. ಮುಂದೆ ಹೋದರೆ ಎದುರುಗಡೆ ರೈಟ್ ಸೈಡ್ಗೆ ನಿಮಗೆ ಪಾರ್ಕಿಂಗ್ ಸಿಗುತ್ತೆ. ನಿಮಗೆ ಮುಂದೆ ಬಂದುಬಿಟ್ಟು ಎಲ್ಲ ರೈಟ್ ಸೈಡಲ್ಲೆಲ್ಲ ಗಾಡಿ ಹಾಕಿರ್ತಾರೆ, ಇಲ್ಲೇ ಪಾರ್ಕ್ ಮಾಡ್ಕೊಬೇಕು. ಸೊ ಬೋರ್ಡಲ್ಲಿ ನೋಡಿ 400 ಮೀಟ್ರ್ ಅಂತ ಬರೆದಿದೆ. ಆ್ಯಕ್ಚುಲಿ 400 ಮೀಟ್ರ್ ಇಲ್ಲ, ಇನ್ನೂ ಜಾಸ್ತಿನೇ ಇದೆ. ಇರ್ಮೈ ಫಾಲ್ಸ್ಗೆ ಎಂಟ್ರಿ ಟಿಕೆಟ್ ಬಂದು ಒಬ್ರಿಗೆ 50 ರೂಪಾಯಿ ಇದೆ. ಎಂಟ್ರಿ ಟಿಕೆಟ್ ತೊಗೊಂಡು ಹಾಗೆ ಒಂದು 20-25 ನಿಮಿಷ ಬರಬೇಕು. ಟ್ರೆಕ್ಕಿಂಗ್ ಇದೆ, ಬರ್ತಾಯಿದ್ರೆ ನಿಮಗೆ ಕೇಳಿಸುತ್ತೆ ನೀರು ಹರ್ಕೊಂಬರ್ತಾ ಇರೋದು ಪಕ್ಕದಲ್ಲೇ ಫಾಲ್ಸ್ದು. ಆ್ಯಂಡ್ ಹಾಗೆ ಟ್ರಕ್ ಮಾಡ್ತಾ ಇರ್ಬೇಕಾದ್ರೆ ರಿವರ್ ಸ್ಟ್ರೀಮ್ ಕೂಡ ಸಿಗುತ್ತೆ. ಆ ರಿವರ್ ಸ್ಟ್ರೀಮ್ನ ದಾಟ್ಕೊಂಡು ಮುಂದಕ್ಕೆ ಹೋಗಬೇಕು ನೀವು. ಹಾಗೆ ಒಂದು 20 ನಿಮಿಷ ಆದಮೇಲೆ ಫೈನಲಿ ಬಂದಿದ್ದೀವಿ ನಾವು ಇರ್ಮೈ ಫಾಲ್ಸ್ಗೆ. ಸೊ ನೋಡ್ಬೋದು ನೀವು, ಅಲ್ಲಿ ಮುಂದೆಗಡೆ ಇದೆ, ತುಂಬ ಜನ ಇದ್ದಾರೆ ಫಾಲ್ಸಲ್ಲಂತೂ.